ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರಕ್ಕೆ ಕೆರಳಿದ ಕೇಸರಿ ಪಡೆ ಕೆಂಡವಾಗಿದ್ದಾರೆ. ಧಾರ್ಮಿಕ ಕ್ಷೇತ್ರದಲ್ಲಿ ಬಿಜೆಪಿ ನಾಯಕರ ಸಮಾವೇಶ, ಷಡ್ಯಂತ್ರ ಪ್ರಕರಣ ಎನ್ಐಎಗೆ ವಹಿಸುವಂತೆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇನ್ನು ಧರ್ಮಸ್ಥಳದಲ್ಲಿ ಬಿಜೆಪಿ ನಾಯಕರ ಬೃಹತ್ ಸಮಾವೇಶ, ಒಂದು ರೀತಿಯಾಗಿ ಷಡ್ಯಂತ್ರ ಪ್ರಕರಣವನ್ನ ಎನ್ಐಎಗೆ ವಹಿಸುವಂತೆ ನಾಯಕರು ಕೂಡ ಹೇಳ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ಬಿಜೆಪಿ ನಾಯಕರು ಬೃಹತ್ ಸಮಾವೇಶವನ್ನ ಮಾಡ್ತಾ ಇದ್ದಾರೆ. ದುಷ್ಟಶಕ್ತಿ ಸಂಹಾರ ಆಗ್ಬೇಕು ಅಂತ ವಿಜೇಂದ್ರ ಅವರು ಒಂದ್ ಕಡೆ ಹೇಳ್ತಾ ಇದ್ರೆ, ಧರ್ಮ ಮತ್ತು ಅಧರ್ಮಗಳ ಹೋರಾಟ ನಡಿಬೇಕು ಅನ್ನೋದು ಆರ್ ಅಶೋಕ್ ಅವರು. ಕೆಲ ಗುಂಪುಗಳಿಂದ ಧರ್ಮಸ್ಥಳಕ್ಕೆ ಕಳಂಕ ತಂದಿದ್ದಾರೆ, ಅದನ್ನ ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳಿದ್ದಾರೆ. ಇನ್ನು ಧರ್ಮಸ್ಥಳ ಪ್ರಕರಣದಲ್ಲಿ ಪಿತೂರಿ ನಡೀತಾ ಇದೆ ಅಂತ ಸುನಿಲ್ ಕುಮಾರ್ ಅವರು ಹೇಳಿರುವಂತದ್ದು. ಧರ್ಮಗಳ ಮಧ್ಯೆ ನಡೀತಾ ಇರೋ ಹೋರಾಟ ಕರ್ನಾಟಕದಲ್ಲಿ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ರಿ. ಈ ಹೋರಾಟ ಯಾವುದೋ ಪೊಲಿಟಿಕಲ್ ಪಾರ್ಟಿ ಹೋರಾಟ ಅಲ್ಲ. ಧರ್ಮದ ಉಳಿವಿಗಾಗಿ ಹಿಂದೂ ಧರ್ಮಕ್ಕೆ ಅಪಖ್ಯಾತಿ ತರಬೇಕು ಅಂತ ಏನು ಹೊರಟಿದ್ದಾರೆ ಆ ಟೂಲ್ ಕಿಟ್ಗಳು, ಅದಕ್ಕೆ ಬೆಂಬಲವಾಗಿ ನಿಂತಿರುವಂತ ಕಾಂಗ್ರೆಸ್ ಅವರು ಮತ್ತು SIT ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡಬಾರದು, ಇದನ್ನ NI ತನಿಖೆ ಕೊಡಬೇಕು, ಈ ಉದ್ದೇಶ ಇಟ್ಕೊಂಡು ಇವತ್ತು ಬೃಹತ್ ಸಮಾವೇಶವನ್ನು ಮಾಡ್ತಿದ್ರಿ. ಇದು ಒಂಥರ ಹಿಂದೂ ಜಾಗೃತಿಯ ಸಮಾವೇಶ. ಇದು ಹಿಂದೂಗಳು ಜಾಗೃತರಾಗಬೇಕು. ಶ್ರೀ ಕ್ಷೇತ್ರದ ಕೋಟ್ಯಾಂತರ ಭಕ್ತರಿಗೂ ಕೂಡ ಇದು ಮನವರಿಕೆ ಆಗಿದೆ. ಮುಸುಕುದಾರಿಯ ಮುಖವಾಡ ಕಳಚಿರ್ತಕ್ಕಂಥದ್ದು ಒಂದು ಭಾಗ ಆದರೆ, ಈ ಮುಸುಕುದಾರಿಯ ಹಿಂದಿರ್ತಕ್ಕಂಥ ದುಷ್ಟಶಕ್ತಿಗಳ ಸಂಹಾರವೂ ಕೂಡ ಆಗಬೇಕು. ಯಾರ್ಯಾರು ಇದರಿಂದ ಇದ್ದಾರೆ ಇದೆಲ್ಲದೂ ಕೂಡ ಬಹಿರಂಗ ಆಗಬೇಕು. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಾವು ಧರ್ಮಸ್ಥಳ ಚಲೋ, ಇವತ್ತು ಪಕ್ಷಾತೀತ ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಅಲ್ಲ, ಎಲ್ಲ ಜಾತಿ ಎಲ್ಲ ಧರ್ಮದ ಜನರು ಕೂಡ ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾ ಇದ್ದಾರೆ. ನೋಡಿ, ಇದೊಂದು ಭಕ್ತಿ ಯಾತ್ರೆ. ಮಂಜುನಾಥ ಸ್ವಾಮಿಯ ಭಕ್ತಿ ಇರ್ತಕ್ಕಂಥ ಸರ್ವರು ಕೂಡ ಇವತ್ತು ಬರ್ತಿದ್ದಾರೆ, ದೇವರ ದರ್ಶನ ಮಾಡ್ತಾರೆ. ಆದ್ರೆ ಒಂದು ವಿಪರ್ಯಾಸದ ಸಂಗತಿ ಇತ್ತು. ಇಲ್ಲಿ ಮಂಜುನಾಥನಿಗೆ ಕಳಂಕ ಹಚ್ಚುವ ಒಂದು ಕಾರ್ಯ ಕೆಲವು ಗುಂಪುಗಳಿಂದ ನಡೆದಿತ್ತು. ಅದಕ್ಕೆ ಸರ್ಕಾರದ ಕುಮ್ಮಕ್ಕು ಇದೆ ಅಂತಕ್ಕಂಥದ್ದು ಈಗ ಜಗಜ್ಜಾಗಿರವಾಗಿರ್ತಕ್ಕಂಥ ವಿಷಯ. ನೋಡಿ, ಷಡ್ಯಂತ್ರ ನಡೀತಾ ಇದೆ ಅಂತೇಳಿ ನಾವು ಮಾತ್ರ ಹೇಳಿದ್ದಲ್ಲ, ಸ್ವತಃ ಉಪಮುಖ್ಯಮಂತ್ರಿಗಳೇ ಸ್ವತಃ ಇದರಲ್ಲಿ ಷಡ್ಯಂತ್ರ ನಡೆದಿದೆ ಅಂತ ಹೇಳಿದ್ರು. ಕಾಂಗ್ರೆಸ್ಸಿನ ತುಂಬಾ ಜನ ಶಾಸಕರು ಇದರಲ್ಲೊಂದು ಪಿತೂರಿ ಇದೆ ಅನ್ನೋದನ್ನು ಅವರೇ ಒಪ್ಕೊಂಡಿದ್ದಾರೆ. ಈ ಪಿತೂರಿ ಇನ್ಯಾರೋ ಮಾಡಿದ್ದಲ್ಲ, ಎಡಚರರ ಜೊತೆಗೆ, ನಗರ ನಕ್ಸಲರ ಜೊತೆಗೆ, ನಮ್ಮ ಧಾರ್ಮಿಕ ವಿರೋಧಿಗಳ ಜೊತೆನಲ್ಲಿ ಕಾಂಗ್ರೆಸ್ಸಿನ ಹೈಕಮಾಂಡ್ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟ ಇದೆ. ಆ ಹಿನ್ನೆಲೆಯಲ್ಲಿ ಇದನ್ನು NI ತನಿಖೆ ಕೊಡಬೇಕು, ನಮ್ಮ ಧಾರ್ಮಿಕ ನಂಬಿಕೆ ಶ್ರದ್ಧೆಗಳನ್ನು ಉಳಿಸ್ಕೊಳ್ಬೇಕು ಅನ್ನುವ ಕಾರಣಕ್ಕೆ ಇವತ್ತಿನ ಈ ಜನಾಂದೋಲನ ನಡೀತಾ ಇದೆ. ರಾಜಕೀಯ ಲೆಕ್ಕಾಚಾರ ಆರಂಭ ಮಾಡಿದ್ಯಾರು? ಈ ತನಿಖೆಯನ್ನ ದಿಕ್ಕು ತಪ್ಪಿಸ್ಲಿಕ್ಕೆ ಮತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅವಹೇಳನಗಳಾದಾಗ ಸರ್ಕಾರ ಯಾಕೆ ಸುಮ್ಮನೆ ಕೂತ್ಕೊಂಡಿತ್ತು?